ಹಲೋ ಹಾಯ್ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಿಸ್ಟರ್ ವಿಜಿ. ಸೊ ಈಗ ಎಲ್ಲಿದ್ದೀನಪ್ಪ ಅಂದರೆ ಹೊಸಕೋಟೆಗೆ ಮಣಿ ದಮ್ ಬಿರಿಯಾನಿಗೆ ಬಂದಿದ್ದೀವಿ ಬಿರಿಯಾನಿ ತಿನ್ನೋಕ್ಕೆ ಅಂತ. ಸೊ ಯಾರ್ಯಾರಪ್ಪ ಅಂದರೆ ನಾನು ವಿನೀಸ್ ಅಂತೂ ಗೈಸ್ ಬನ್ನಿ ಫಸ್ಟ್ ಹೋಗಿ ಬಿರಿಯಾನಿಗೆ ಟೋಕನ್ ತಗೊಳ್ಳೋಣ. ಟೈಮ್ ಆಗೋಗಿದೆ, ಆಲ್ರೆಡಿ 5 o'clock ಆಗಿಬಿಟ್ಟಿದೆ ಗೈಸ್. ನೋಡಿ ಆ ಕಡೆ ಫುಲ್ಲು ಕಾರ್ ಪಾರ್ಕಿಂಗು, ಇನ್ನೂ ಟೈಮ್ 4:40 ಗೈಸ್. ನೋಡಿ ಎಷ್ಟಿದೆ, ಇನ್ನು ಮುಂದೆ ಎಲ್ಲೋ ಇರೋದು ಹೋಟೆಲು ಬಿರಿಯಾನಿ ತಿನ್ನೋಕ್ಕೆ ಇಷ್ಟು ಕಾರ್ಸ್ ಬಂದಿದೆ. ಈ ಕಡೆ ನೋಡಿ ಅಪ್ಪ ಭಯಂಕರ ಗೈಸ್. ಮಣಿ ದಮ್ ಬಿರಿಯಾನಿ ಸಿನ್ಸ್ 1992 ಗೈಸ್. ಹಾಗೈಸ್ ಫೈನಲಿ ಟಿಕೆಟ್ ತೊಗೊಳಕ್ಕೆ ಬಂದೆ. ಒಂದು ಸ್ವಲ್ಪ ಕ್ರೌಡ್ ಕಡಿಮೆ ಇದೆ, ಟಿಕೆಟ್ ತೊಗೊಳ್ಳೋ ಹತ್ರ ಏನಕ್ಕೆ ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಫುಲ್ಲು ಕ್ರೌಡ್ ಇತ್ತು. ಸೊ ಹೆಲ್ಮೆಟ್ ಹಾಕಿದ್ದು ಹೇರ್ಸ್ ಎಲ್ಲ ಇದಾಗ್ಬಿಟ್ಟಿದೆ. ಸೊ ಇನ್ನು ವಿನೀಸ್ ಅಂತ ಆನ್ ದ ವೇ ಬರ್ತಿದ್ದಾರೆ ಗೈಸ್. ನೋಡಿ ಗೈಸ್, ಇದೆ ಟಿಕೆಟ್ ಕೌಂಟರು, ಆ ಕಡೆ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ಜನ ನೋಡಿ ಎಷ್ಟಿದ್ದಾರೆ. ಟೈಮ್ 4:59, ಇನ್ನು 5 o'clock ಆಗಿಲ್ಲ. ಬಾ ಕ್ಯೂಲ್ ಹೋಗ್ತಾ ಇದ್ದೀವಿ ಗೈಸ್ ಟಿಕೆಟ್ ತೊಗೊಳಕ್ಕೆ. ಬೆಳಗ್ಗೆ ಬಿರಿಯಾನಿ ತಿನ್ನೋಕ್ಕೆ ಬರೋ ಮಜಾನೇ ಬೇರೆ. ನಾನು ಅರೌಂಡು 3 ಎದ್ದು ರೆಡಿಯಾಗಿ ಬರೋಷ್ಟಲ್ಲಿ ಇಷ್ಟೊತ್ತಾಯಿತು ಗೈಸ್. ಆಲ್ಮೋಸ್ಟ್ 2 hours ತೊಗೊಂಡಿದ್ದೀನಿ. ನಮ್ಮ ಹುಡುಗರು ಬೇರೆ ಏನಕ್ಕೆ ಬರ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ಬಿರಿಯಾನಿ ತಿನ್ನೋಕ್ಕೆ ಮಾತ್ರ ಬಂದರು ಅಂದರೆ ಬರ್ತಾ ಇರ್ತಾರೆ. ಸೊ ಆಲ್ರೆಡಿ ಬರ್ತಾವ್ರೆ, ಬ್ಯಾಂಗ್ಳೂರಿಂದ ಬರ್ತವ್ರು ಅವರು. ನಾನು ಇಲ್ಲೇ ಪಕ್ಕದಲ್ಲಿರೋ ಊರಿಂದ ಬರೋಕ್ಕೆ ಇಷ್ಟು ಟೈಮ್ ತೊಗೊಂಡಿದ್ದೀನಿ. ಪಾರ್ಸಲ್ಗೆಲ್ಲ ಸಪ್ರೇಟು, ಆ ಕಡೆ ಸಪ್ರೇಟು. ನೋಡಿ ಆ ಅಂಡೆಗಳಲ್ಲಿ ಇದೆಯಲ್ಲ ಅದೇ ಬಿರಿಯಾನಿ ಗೈಸ್. ಎಷ್ಟು ದೊಡ್ಡ ದೊಡ್ಡ ಅಂಡೆಗಳಲ್ಲಿ ಮಾಡಿದ್ದಾರೆ. ಸೊ ದಟ್ಸ್ ದ ಕಿಚನ್. ನೋಡಿ ಅಲ್ಲಿ ಪಡಿಸ್ತಿದ್ದಾರೆ. ಏನು ಕ್ವಿಕ್ ಆಗಿದ್ದಾರೆ ನೋಡಿ. ಟಿಕೆಟ್ ಕೊಂಡ್ರು ಅಷ್ಟೇ ಗೈಸ್, ಮೂವ್ ಆಗ್ತಾ ಇದೆ, ವೆಯ್ಟಿಂಗಲ್ಲಿ ಇಲ್ಲ. ಬಿರಿಯಾನಿ 290, ಕಬಾಬ್ 130 ಗೈಸ್. ಬಟ್ 290 ಕೊಟ್ಟರು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇಲ್ಲಿ ತಿನ್ನೋದು. ಟೋಕನ್ ಕೌಂಟರ್ ಏನು ಅಷ್ಟೊಂದು ಕ್ಯೂ ಇದಿಲ್ಲ ಗೈಸ್. ನೋಡಿ ಟೋಕನ್ ಸಿಕ್ತು ತೊಗೊಂಬಂದೆ, ಬಟ್ ಇಲ್ಲಿ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗೋ ಕ್ಯೂ ಸಖತ್ ಲಾಂಗ್ ಇದೆ. ಆಂಜನೇಯನ ಬಾಲ ಥರ ಹೋಗ್ತಾನೆ ಇದೆ. ಸೊ ಬನ್ನಿ, ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಲೇಬೇಕು, ಮಾಡೋಣ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ಬಂದಾಗ ಟೋಕನ್ಸ್ ತೊಗೊಳಕ್ಕೆ ತುಂಬ ವೆಯ್ಟ್ ಮಾಡಿದ್ವಿ ಗೈಸ್. ಆಲ್ಮೋಸ್ಟ್ 1 hour ವೆಯ್ಟ್ ಮಾಡಿದ್ವಿ, ಅಲ್ಲಿ ತನಕ ಆಯಿತು ಕ್ಯೂ. ಇವತ್ತು ಟೋಕನ್ಸ್ ಕ್ಯೂ ಕಡಿಮೆ ಇದೆ, ಬಟ್ ಆ್ಯಕ್ಚುಲಿ ಇಲ್ಲಿ ಏನು ಬಿರಿಯಾನಿ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತೀವಲ್ಲ, ಆ ಕ್ಯೂ ತುಂಬ ಉದ್ದ ಇದೆ. ಇನ್ನು ಇವರಿಬ್ಬರು ಬಂದಿಲ್ಲ. ನಾನು ಆಲ್ರೆಡಿ ಟೋಕನ್ಸ್ ಕಲೆಕ್ಟ್ ಮಾಡಿಕೊಂಡು ಕ್ಯೂಲ್ಲಿ ನಿಂತಿದ್ದೀನಿ ಗೈಸ್. ಇಟ್ಸ್ ಸ್ಟಿಲ್ 5:07. ಚೆಕ್ಔಟ್ ದ ಕ್ರೌಡ್. ದಿಸ್ ಈಸ್ ದ ಕ್ರೇಜ್ ಆಫ್ ಮಣಿ ದಮ್ ಬಿರಿಯಾನಿ. ಸುಮ್ಮನೆ ಅಲ್ಲ ಗೈಸ್, ಇಷ್ಟು ಜನ ಬರ್ತಿದ್ದಾರೆ ಅರ್ಲಿ ಮಾರ್ನಿಂಗ್ ಅಂದರೆ ಇಟ್ ಹ್ಯಾಸ್ ಅ ಡಿಫ್ರೆಂಟ್ ವೈಬ್ಸ್. ಮಣಿ ದಮ್ ಬಿರಿಯಾನಿ ಗೈಸ್. ಎಷ್ಟು ಕ್ರೌಡ್ ಇದೆ ನೋಡಿ ಗೈಸ್. ಇನ್ನೂ ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ನಾವು ಲಾಸ್ಟ್ ಟೈಮು ಇಲ್ಲಿಗೆ ಬಂದಿದ್ವಿ. ಸೊ ಗೈಸ್ ಫೈನಲಿ ಬಿರಿಯಾನಿ ಕೈಗೆ ಬಂತು. ಮಣಿ ದಮ್ ಬಿರಿಯಾನಿ. ನಮ್ಮ ಬಾಯ್ಸ್ ಅಲ್ಲಿ ಹೋಗ್ತವ್ರೆ. ಸೊ ನಡೀರಿ. 5:15 ಆಯಿತು, ಬಂತು. ಕ್ರೌಡ್ ನೋಡಿ, ಟಿಕೆಟ್ ಕ್ಯೂ ಇನ್ನೂ ದೊಡ್ಡದಾಗ್ತಾನೆ ಇದೆ. ನಾವು ಸದ್ಯಕ್ಕೆ ತೊಗೊಂಡಿದ್ದೀವಿ, ಹೋಗ್ತಾಯಿದ್ವಿ ಬಿರಿಯಾನಿ ಬ್ಯಾಟಿಂಗ್ ಮಾಡೋಕ್ಕೆ. ಒಪ್ಪ ಈ ಕಡೆ ಒಂದು ಶೆಡ್ ಇದೆ. ಸೊ ಇಲ್ಲಿ ಕುತ್ಕೊಂಡು ತಿನ್ನೋಣ ಅಂತ ಹೋಗ್ತಾ ಇದೀವಿ ಗೈಸ್. ಸೊ ಗೈಸ್ ಫೈನಲಿ ತಿಂದಾಯಿತು ಬಿರಿಯಾನಿ. ಸಾಕಾಗಿತ್ತು. ಲಾಸ್ಟ್ ಟೈಮು ಬಂದಿದ್ವಿ ಇಲ್ಲಿಗೆ ಅಂತ ಹೇಳೋದ್ನಲ್ಲ. ಸೊ ಇಷ್ಟೊತ್ತಾದರೂ ಕ್ಯೂ ಏನು ಕಡಿಮೆ ಆಗಿಲ್ಲ ಗೈಸ್. ಇನ್ನೂ ಜನ ಬರೋರು ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ. ಸೊ ಗೈಸ್ ಫೈನಲಿ ತಿಂದು ಬಂದ್ವಿ. ನೋಡಿ ನೀವು ಕ್ಯೂ ನೋಡ್ತಿರ್ಬೋದು, ದೊಡ್ಡದಾಗ್ತಾನೆ ಇದೆ. ಬೆಳಕಾಗ್ತಿದ್ದಂಗೂ ಕ್ಯೂ ದೊಡ್ಡದಾಗ್ತಾನೆ ಇದೆ. ಮಚ್ಚಾ ಹೆಂಗಿತ್ತು ಬಿರಿಯಾನಿ? ಸಖತ್ತಾಗಿತ್ತಾ ಸಂತು? ಲಾಸ್ಟ್ ಟೈಮ್ ಬಂದಿದ್ವಿ, ಈ ಟೈಮು ಇಲ್ಲಿಗೆ ಹುಡ್ಕೊಂಡು ಬಂದಿದ್ವಿ ಅಂದರೆ ಸಖತ್ತಾಗಿದೆ. ಅಂದರೆ ಕಾರಲ್ಲಿ ಬಂದಿದ್ವಿ, ಇದನ್ನ 3rd ಟೈಮ್ ಇತ್ತು. ನನ್ನ 2nd ಟೈಮು, ನಂದು ಸಂತದ್ದು. ಸೊ ಸಖತ್ತಾಗಿತ್ತು. ಇನ್ನೂ 2-3 ಇದೆ, ಬಟ್ ನಮಗೆ ಇಲ್ಲೇ ಟೇಸ್ಟ್ ಚೆನ್ನಾಗಿದೆ, ಸೊ ಅದಕ್ಕೆ ಇಲ್ಲಿಗೆ ಬಂದೆ. ಬಿರಿಯಾನಿ ಮಾತ್ರ ನೆಕ್ಸ್ಟ್ ಲೆವೆಲು. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ನಾವು ಹುಡ್ಕೊಂಡು ಇಲ್ಲಿಗೆ ಬರ್ತಾಯಿದ್ದೀವಿ. ಬೇರೆ ಕಡೆ ಹೋಗ್ತೆ ಅಂದರೆ ಟೇಸ್ಟ್ ಹೆಂಗಿರುತ್ತೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. 290 rupees ಕೊಟ್ಟು ಬಿರಿಯಾನಿ ತಿನ್ನೋಕ್ಕೆ ಬರ್ತಾರಂದರೆ ಸುಮ್ಮನೆ ಬರಲ್ಲ ಗೈಸ್. ಫೇಮ್ ಇದೆ ಅಂದರೆ ಫೇಮು ಸುಮ್ಮನೆ ಬರಲ್ಲ. ಅದು ಏನೋ ಒಂದು ಇರಬೇಕಲ್ಲಿ ಸ್ಪೆಷಲಾಗಿ, ಅದಕ್ಕೋಸ್ಕರನೇ ಫೇಮ್ ಇರುತ್ತೆ. ಸೊ ಚೆಕ್ಔಟ್ ಮಾಡಿ, ತಿಂದು ಟೇಸ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಯಾರಾದರೂ ನಿಯರಲ್ಲಿ ಇದು ಇನ್ನೂ ಹೊಸಕೋಟೆ ಬಿರಿಯಾನಿ ಟ್ರೈ ಮಾಡಿಲ್ಲ ಅಂದರೆ ಮಣಿ ಬಿರಿಯಾನಿ ಒಂದ್ಸಲಿ ಟ್ರೈ ಮಾಡಿ. ಅಕ್ಷಯ ಬಗ್ಗೆ ನನಗೆ ಗೊತ್ತಿಲ್ಲ ಗೈಸ್, ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ ಅಲ್ಲಿ. ನೆಕ್ಸ್ಟ್ ಟೈಮ್ ಟೇಸ್ಟ್ ಮಾಡಿದಾಗ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ, ಸೊ ಈಗ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.
ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬೈ ಬೈ ಲವ್ ಯು ಆಲ್ ಗೈಸ್.